ಹಲೋ ಸ್ನೇಹಿತರೆ, ನಮಸ್ತೆ. ಇವತ್ತು ಭಾನುವಾರದ ಮಿನಿ ಬ್ಲಾಗ್. ನನಗೆ ಭಾನುವಾರ ಅಂತ ಅಂದರೆ ಸ್ವಲ್ಪ ಸೆಲ್ಫ್ ಕೇರ್ ಜಾಸ್ತಿ. ಎಲ್ಲ ಹೆಣ್ಮಕ್ಳು ಅಷ್ಟೇ ಸೆಲ್ಫ್ ಕೇರ್ಗೆ ಅಂತ ಒಂದು ಸ್ವಲ್ಪ ಟೈಮ್ನ ಕೊಟ್ಕೋಬೇಕು ನಮಗೆ ನಾವು. ಇವತ್ತು ಹೆನ್ನ ಮೆಹಂದಿ ಅಪ್ಲೈ ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ಕಲಸಿ ಇಟ್ಟಿದ್ದೆ. ಬೆಳಗ್ಗೆ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಇನ್ನು ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಅಥವಾ ರೊಟ್ಟಿ ಇರುತ್ತೆ ಸಂಡೇ. ಆಮ್ಲ ಜ್ಯೂಸ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇನ್ನು ಆಮ್ಲ ಜ್ಯೂಸ್ಗೆ ಇದನ್ನೇ ಹಾಕಬೇಕು ಅಂತ ಏನಿಲ್ಲ, ಮನೇಲಿ ಏನಿರುತ್ತೆ ಅದು. ಇವತ್ತು ಪಾಲಕ್ಕಿತ್ತು, ಅದನ್ನೇ ಒಂದು 5-6 ಕಡ್ಡಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಪಾಲಕ್ಕಿಲ್ಲ ಅಂತ ಅಂದರೆ ಕರಿಬೇವಿನ ಎಲೆನೂ ಹಾಕ್ಕೋತೀನಿ. ಡೈಲಿ ತೊಗೋತೀನಿ ನಾನು. ಒಂದೊಂದು ಸಲ ಐಸ್ ಟ್ಯೂಬ್ಗಳ್ನು ಮಾಡಿ ಇಟ್ಕೊಂಡಿರ್ತೀನಿ ಡೈಲಿ ತೊಗೊಳೋದಕ್ಕೆ. ರುಬ್ಬಿಟ್ಟು ಒಂದು ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ಟೀ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಕೆಲವೊಂದು ಸಲ ಸ್ವೀಟ್ ಆ್ಯಡ್ ಮಾಡ್ತೀನಿ, ಅಂದರೆ ಸಕ್ಕರೆ, ಬೆಲ್ಲ ಇದನ್ನೆಲ್ಲ ಏನು ಯೂಸ್ ಮಾಡಲ್ಲ ನಾನು. ಲಯನ್ ಡೇಟ್ ಸಿರಪ್ನ ಹಾಕ್ಕೋತೀನಿ. ಸ್ಕಿನ್ ಯಾಕೆ ಇಷ್ಟು ಚೆನ್ನಾಗಿದೆ ಅಂತಂದರೆ ಸಕ್ಕರೆ ಅವಾಯ್ಡ್ ಮಾಡ್ತೀನಿ, ಬೆಲ್ಲನೂ ಅವಾಯ್ಡ್ ಮಾಡ್ತೀನಿ. ಅಂದರೆ ಸ್ವೀಟ್ಸು ನಾನು ಅವಾಯ್ಡ್ ಮಾಡ್ತೀನಿ ಜಾಸ್ತಿ. ಇನ್ನು ಮಿಕ್ಕಿದೆಲ್ಲ ಹೆಲ್ದಿ ಫುಡ್ಗಳನ್ನ ತೊಗೋತೀನಿ. ಸಕ್ಕರೆ ಅವಾಯ್ಡ್ ಮಾಡಿದ್ರೆ, ಕಾಫಿ ಟೀ ಅವಾಯ್ಡ್ ಮಾಡಿದ್ರೆ ಖಂಡಿತ ಹೆಣ್ಮಕ್ಳಿಗೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲಿಂದನೂ ಫಾಲೋ ಮಾಡ್ತಾ ಇರೋ ಅಂಥದ್ದು. ಇನ್ನು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಬೇಕು ಇವಾಗ. ನೋಡ್ತಾ ಇದ್ದೀರಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿ, ಇಷ್ಟು ದೊಡ್ಡ ಮನೆ ಒಬ್ಬಳೇ ಕ್ಲೀನ್ ಮಾಡ್ತೀನಿ, ಯಾವುದೇ ಹೆಲ್ಪರ್ ಇಲ್ಲ, ಏನಿಲ್ಲ. ಒಂದು 10-10:30 ಆಗುತ್ತೆ ದೇವ್ರ ದೀಪ ಹಚ್ಚೋ ಅಷ್ಟರಲ್ಲಿ. ಫಸ್ಟ್ ಫ್ಲೋರು ಇದೆಲ್ಲ ಶುಕ್ರವಾರ ಸೋಮವಾರ ವಾರಕ್ಕೆ 2 ದಿವಸ ಕ್ಲೀನ್ ಮಾಡ್ತೀವಿ. ಇನ್ನು ಗ್ರೌಂಡ್ ಫ್ಲೋರೆಲ್ಲನೂ ಕೂಡ ಪ್ರತಿದಿನ ಕ್ಲೀನ್ ಮಾಡ್ಕೋತೀವಿ. ಇನ್ನು ಸುಜಿತ್ನ ಮಲಗಿಸಿದ್ದಾಯಿತು. ಇನ್ನು ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಯಾವಾಗಲೂ ಅಷ್ಟೇ. ಮಲಗೋದೆಲ್ಲ, ರೆಸ್ಟ್ ಮಾಡೋದೆಲ್ಲ ತುಂಬ ಕಡಿಮೆ. ಯಾವಾಗಲೂ ಇದೇ ಥರ ಏನಾದರೂ ಒಂದು ಕೆಲಸಗಳನ್ನ ಮಾಡ್ತಾನೆ ಇರ್ತೀನಿ. ಗಿಡಗಳಿಗೆ ಸ್ವಲ್ಪ ಇದೇನೋ ಹೇಳ್ತಾರಲ್ಲ ಗೌರ್ಮೆಂಟ್ ಗೊಬ್ಬರ ಅಂತ, ಅದನ್ನು ಹಾಕ್ತಾಯಿದ್ದೀನಿ. ಮನೆಯವ್ರು ತರಿಸ್ಕೊಟ್ಟಿದ್ರು. ಗಿಡಗಳು ಚೆನ್ನಾಗಿ ಬರುತ್ತೆ ಅಂತಾರಲ್ಲ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನನಗೆ ಎಷ್ಟೆಷ್ಟು ಹಾಕಬೇಕು ಅಂತ ಗೊತ್ತಿಲ್ಲ, ಮನೆಯವ್ರು ಹೇಳ್ತಾರಲ್ಲ ಕೂತ್ಕೊಂಡು, ಏನು ಹೇಳ್ತಾರೆ ಹಾಗೆ ಮಾಡ್ಕೊಂಡು ಹೋಗ್ತೀನಿ. ನನಗೆ ಹೇಗೆ ಅಂದರೆ ಅವರೇ ಬ್ಯಾಕ್ ಬೋನ್. ಅವ್ರಿಗೆ ನಾನು ಬ್ಯಾಕ್ ಬೋನು. ಹೆಂಗೆ ಅಂತಂದರೆ ಸ್ಪೈನಲ್ ಇಂಜುರಿ ಆದಮೇಲೆ ಎಲ್ಲದಕ್ಕೂ ನಾನಿರಬೇಕು ಒಂದು. ಯಾವುದೇ ವಿಷಯ ಆದರೂ ಕೂಡ ಇಬ್ಬರು ತುಂಬ ಡಿಸ್ಕಸ್ ಮಾಡಿ ಅದು ಸರಿ ಅಂತ ಅನಿಸಿದ್ರೆ ಮಾತ್ರ ಮಾಡ್ತೀವಿ. ಯಾವುದೇ ವಿಷಯ ಆದರೂ ಒಬ್ಬರು ಒಪಿನಿಯನ್ ಚೇಂಜ್ ಆದರೂ ಕೂಡ ನಾವು ಆ ಕೆಲಸಕ್ಕೆ ಕೈ ಹಾಕಲ್ಲ. ಹಾಗೆ ನೋಡಿ, ಇಲ್ಲೂ ಪಾಟ್ಗಳಿಗೆಲ್ಲ ಹಾಕಿ ನೀರು ಬಿಡಬೇಕಂತೆ ಇದು ಹಾಕಿದ ಮೇಲೆ. ನಾಳೆ ಮುನ್ಸಿಪಲ್ ನೀರು ಬಿಡ್ತಾರೆ, ಆವಾಗ ಹಾಕೋಣ ಅಂತ ಹೇಳ್ಬಿಟ್ಟು. ಇಲ್ಲೂ ಸ್ವಲ್ಪ ಪೇರ್ಲೆ ಎಲ್ಲ ಗಿಡ ದೊಡ್ಡದಾಗಿತ್ತು, ಅದನ್ನು ಸ್ವಲ್ಪ ಎಲ್ಲ ಕಟ್ಟಿ ಕ್ಲೀನ್ ಮಾಡಿ ಇವತ್ತಿನ ಡೇ ಹೀಗೆ ಹೋಯಿತು. ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆದರೆ ಪೇಜ್ನ ಫಾಲೋ ಮಾಡಿ. ಮುಂದಿನ ಬ್ಲಾಗಲ್ಲಿ